ವೀಕ್ಷಕರೇ, ನಮ್ಮ ರಾಜ್ಯದಲ್ಲಿ ಇವತ್ತಿನ ಮಟ್ಟಿಗೆ ಅಂದರೆ ಇಂದಿನ ಮಟ್ಟಿಗೆ ಭಾರೀ ಚರ್ಚೆಯಲ್ಲಿರುವ ವಿಚಾರ ಅಂತಂದರೆ ದಾವಣಗೆರೆಯ ಕೈ ಟಿಕೆಟ್ ಯಾರಿಗೆ ಸಿಗುತ್ತೆ, ಬಾಗಲಕೋಟೆಯ ಕೈ ಟಿಕೆಟ್ ಯಾರ ಪಾಲಾಗುತ್ತೆ ಅನ್ನೋದೇ ಆಗಿದೆ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9683766663. ಎರಡೂ ಕ್ಷೇತ್ರಗಳಿಗೂ ಉಪಚುನಾವಣೆ ನಡೀತಾ ಇದೆ. ದಾವಣಗೆರೆಯಲ್ಲಿ ಹಿರಿಯರು ಆದಂಥ ಶಾಮನೂರು ಶಿವಶಂಕರಪ್ಪ ಅವರು ಇತ್ತೀಚೆಗೆ ನಿಧನ ಹೊಂದಿದ್ದರಿಂದಾಗಿ ಆ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ನಡೆಯುತ್ತೆ. ಬೈ ಎಲೆಕ್ಷನ್ ಈಗಾಗಲೇ ಘೋಷಣೆ ಆಗಿದೆ. ಬಾಗಲಕೋಟೆಯಲ್ಲೂ ಕೂಡ HY ಮೇಟಿಯವರು ನಿಧನ ಹೊಂದಿದ್ದರಿಂದಾಗಿ ಆ ಸ್ಥಾನಕ್ಕೆ ಈಗ ಚುನಾವಣೆ ನಡೀತಾ ಇದೆ. ಎರಡೂ ಕಡೆಗೂ ಕೂಡ ಕೈ ಟಿಕೆಟ್ಗಾಗಿ ಭಾರೀ ಪೈಪೋಟಿ, ಭಾರೀ ಜಂಗಿ ಕುಸ್ತಿ, ಭಾರೀ ಗುದ್ದಾಟ ಇದೆಲ್ಲದೂ ಕೂಡ ನಡೀತಾ ಇದೆ. ಅದರ ನಡುವೆ ದಾವಣಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನೂ ಕೈ ಟಿಕೆಟ್ ಫೈನಲ್ ಆಗಿಲ್ಲ, ಬಿ ಫಾರ್ಮ್ ಸಿಕ್ಕಿಲ್ಲ. ಆದರೂ ಕೂಡ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ SS ಮಲ್ಲಿಕಾರ್ಜುನ್, ಮಂತ್ರಿಯಾಗಿರುವಂಥ SS ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ್ ಅವರು ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸಿದ್ದಾರೆ. ಇನ್ನೊಂದು ಕಡೆ ಲಿಂಗಾಯತ ಸಮುದಾಯಕ್ಕೆ ವಿರೋಧವಾಗಿ ಅಲ್ಪಸಂಖ್ಯಾತರು ಕೂಡ, ಮುಸ್ಲಿಂ ಅಭ್ಯರ್ಥಿಗಳು ಕೂಡ ತಮಗೇನೇ ಟಿಕೆಟ್ ಕೊಡಬೇಕು ಅನ್ನುವ ಬೇಡಿಕೆಯನ್ನು ಮುಂದಿಟ್ಟಿದ್ದಾವೆ. ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಸೈಫುಲ್ಲಾ ಅವರು ತಮಗೆ ಟಿಕೆಟ್ ಕೊಡಬೇಕು ಅನ್ನುವ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ. ಮುಸ್ಲಿಂ ಮುಖಂಡರುಗಳ ಸಭೆಯನ್ನು ಮಾಡಿದ್ದಾರೆ. ಮುಸ್ಲಿಂ ಯುವಕರುಗಳು ಸಭೆಯನ್ನು ಸೇರಿದ್ದಾರೆ. ಹಾಗಾದರೆ ದಾವಣಗೆರೆ ಕೈ ಟಿಕೆಟ್ ಯಾರ ಪಾಲಾಗುತ್ತೆ? ಸಿದ್ದರಾಮಯ್ಯ ಅವರು ಯಾರ ಪರ ಇದ್ದಾರೆ? DK ಶಿವಕುಮಾರ್ ಅವರು ಯಾರ ಪರ ಇದ್ದಾರೆ? ಹೈಕಮಾಂಡ್ಗೆ ಈ ಎರಡೂ ಹೆಸರುಗಳು ಈಗಾಗಲೇ ರವಾನೆ ಆಗಿದ್ದಾವೆ. ಒಂದು ವಿಚಾರ ಗೊತ್ತಾಗ್ತಾ ಇದೆ, ಸ್ವತಃ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ನಡುವಿನೂ ಇಲ್ಲಿ ಗೊಂದಲಗಳಿದೆ. DK ಶಿವಕುಮಾರ್ ಅವರು ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬದ ಪರವಾಗಿ ನಿಂತಿದ್ದಾರಂತೆ. ಸಿದ್ದರಾಮಯ್ಯ ಅವರು ಅಲ್ಪಸಂಖ್ಯಾತ ಅಭ್ಯರ್ಥಿಯ ಪರವಾಗಿ ಅಥವಾ ಸೈಫುಲ್ಲಾ ಅವರ ಪರವಾಗಿ ನಿಂತಿದ್ದಾರೆ ಅನ್ನೋ ಮಾಹಿತಿಗಳು ಗೊತ್ತಾಗ್ತಾ ಇದೆ. ಇನ್ನು ಕ್ಷೇತ್ರವಾರು ವೋಟರ್ಸ್ ಮತ್ತು ಕ್ಷೇತ್ರವಾರು ಯಾವ್ಯಾವ ಜಾತಿಗಳಿಗೆ ಎಷ್ಟೆಷ್ಟು ವೋಟ್ ಇದೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ದಾವಣಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಜಾತಿವಾರು ಲೆಕ್ಕಾಚಾರ ಕೂಡ ಬಹಳ ಜೋರಾಗಿದೆ. ಲಿಂಗಾಯತ ಮತದಾರರು ಇಲ್ಲಿ 31,845 ಇದ್ದಾರೆ. ನಾಯಕರು 16,000 ಅಂದರೆ ST ಬರುತ್ತೆ, ಇಲ್ಲಿ 16,729 ಇದ್ದಾರೆ. SC ಎಲ್ಲ ಒಳಜಾತಿಗಳು ಸೇರಿ 31,106 ಮತದಾರರಿದ್ದಾರೆ. ಮುಸ್ಲಿಂ ಸಮುದಾಯ 86,000 ಮತ ಹೊಂದಿದ್ದಾರೆ. ಕುರುಬ ಸಮುದಾಯ 14,688 ಮತ ಹೊಂದಿದ್ದಾರೆ. ಉಪ್ಪಾರ ಸಮುದಾಯ 8,352 ಮತ. ಜೈನರು 4,586. ಹಾಗೆ ಇತರೆ ಸಮುದಾಯದಲ್ಲೆಲ್ಲ ಸೇರಿ 25,334 ಮತಗಳಿದ್ದಾವೆ. ಒಟ್ಟು ಮತದಾನ ನೋಡಿದರೆ ಒಟ್ಟು ಎಷ್ಟು ಮತಗಳಿದ್ದಾವೆ ಕ್ಷೇತ್ರದಲ್ಲಿ ಅಂದರೆ 2,31,674 ಮತಗಳಿದ್ದಾವೆ. ಇನ್ನು ಪುರುಷ ಮತದಾರರ ಸಂಖ್ಯೆ ನೋಡಿದರೆ 1,13,645. ಮಹಿಳಾ ಮತದಾರರು 1,17,946. 43 ತೃತೀಯ ಲಿಂಗಿಗಳು ಕೂಡ ಇಲ್ಲಿದ್ದಾರೆ. ಒಟ್ಟು 2,31,674 ಮತದಾರರಿದ್ದಾರೆ. ಮತಗಟ್ಟೆಗಳು 284 ಮತಗಟ್ಟೆಗಳನ್ನು ಗುರುತಿಸಿದ್ದಾರೆ ಈಗಾಗಲೇ. ಒಂದು ವಿಚಾರ ಗಮನಿಸಬೇಕು, ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬದ ಹಿಡಿತದಲ್ಲಿ ಸುಮಾರು 30-40 ವರ್ಷದಿಂದನೂ ಕೂಡ ದಾವಣಗೆರೆ ಇದೆ. ದಾವಣಗೆರೆ ದಕ್ಷಿಣದಲ್ಲಿ ಶಿವಶಂಕರಪ್ಪ ಅವರಿದ್ದರೆ, ದಾವಣಗೆರೆ ನಾರ್ತಲ್ಲಿ ಅವರ ಮಗನೇ MLA, ಈಗಿನ ಮಂತ್ರಿ ಕೂಡ, ತೋಟಗಾರಿಕಾ ಸಚಿವ. SS ಮಲ್ಲಿಕಾರ್ಜುನ್ ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ದಾವಣಗೆರೆ ಕ್ಷೇತ್ರದ MP. ಅಂದರೆ ಕಳೆದ ಕೆಲವು ವರ್ಷಗಳಿಂದ ಇವರದ್ದೇ ಹಿಡಿತದಲ್ಲಿ ದಾವಣಗೆರೆ ಕ್ಷೇತ್ರ ಇದೆ. ಅವರು ಆ ಮೊಮ್ಮಗ ಹೇಳ್ತಾ ಇದ್ರು, ಸಮರ್ಥ್ ಈಗ ಎಲೆಕ್ಷನ್ಗೆ ಏನು ಕಂಟೆಸ್ಟ್ ಮಾಡಬೇಕು ಅಂತ ನಾಮಪತ್ರ ಸಲ್ಲಿಸಿದಾರಲ್ಲ, ಕಾಂಗ್ರೆಸ್ ಟಿಕೆಟನ್ನು ಬಯಸಿದಾರಲ್ಲ, ಅವರು ದಾವಣಗೆರೆಯ ಪ್ರತಿ ಕ್ಷೇತ್ರದಲ್ಲಿ ರಸ್ತೆಗಳಿಗೆ ಹೋದರೂ ಕೂಡ ಶಾಮನೂರು ಶಿವಶಂಕರಪ್ಪ ಅವರ ಅಭಿವೃದ್ಧಿಯನ್ನು ಹೇಳುತ್ತೆ ಅಂತ. ಒಂದು ಮನೆಯಲ್ಲಿ 3 ಜನ ಸದಾ ಅಧಿಕಾರದಲ್ಲಿದ್ದಾರೆ. ಹಿಂದೆ ಶಿವಶಂಕರಪ್ಪ ಅವರು ಇದ್ದರು, ಈಗ ಸಮರ್ಥ್ ಅವರಿಗೆ ಕೊಡಬೇಕು, ಕುಟುಂಬ ರಾಜಕಾರಣ ಆಗುತ್ತೆ ಅನ್ನೋದು ಉಳಿದವರ ವಿರೋಧ. 30 ವರ್ಷದಿಂದ ಅವರಿಗೆ ಟಿಕೆಟ್ ಕೊಟ್ಟಿದ್ದೀವಿ, ಈಗ ನಮಗೆ ಕೊಡಿ ಅನ್ನೋದು ಅಲ್ಪಸಂಖ್ಯಾತ ಅಥವಾ ಇತರೆ ಮುಖಂಡರುಗಳ ವಾದ.
ಈಗ ಎರಡು ಹೆಸರುಗಳು ಸೈಫುಲ್ಲಾ ಮತ್ತು ಸಮರ್ಥ್ ಹೈಕಮಾಂಡ್ಗೆ ರವಾನೆ ಆಗಿದ್ದಾವೆ. ಕೇಂದ್ರದಿಂದ ತಂಡ ಕೂಡ ಬಂದಿದೆ, ಸುರ್ಜೇವಾಲಾ ಅವರ ತಂಡ ಬಂದಿದೆ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ. ಯಾಕೆಂದರೆ ಸಿದ್ದರಾಮಯ್ಯ ಅವರ ನಡುವೆ ಮತ್ತು ಡಿ ಕೆ ಶಿವಕುಮಾರ್ ನಡುವೆನೂ ಕೂಡ ಈ ಒಂದು ಲೆಕ್ಕಾಚಾರ ಸರಿ ಹೋಗಿಲ್ಲ. ಸಿದ್ದರಾಮಯ್ಯ ಅವರು ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅಂತ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಶಾಮನೂರು ಕುಟುಂಬದ ಪರವಾಗಿ ನಿಂತಿದ್ದಾರೆ. ಇನ್ನು ಮಂತ್ರಿಗಳ ನಡುವೆನೂ ಕೂಡ ಜಂಗಿ ಕುಸ್ತಿ ಇದೆ. ಜಮೀರ್ ಅಹಮದ್ ಖಾನ್ ಹೇಳ್ತಾರೆ ಅಲ್ಪಸಂಖ್ಯಾತರಿಗೆ ಕೊಡಲೇಬೇಕು ಆ ಕ್ಷೇತ್ರದಲ್ಲಿ ಅಂತಾರೆ. ಇನ್ನೊಂದು ಕಡೆ ಲಿಂಗಾಯತ ಮಹಾಸಭಾದಿಂದ ಈಶ್ವರ ಖಂಡ್ರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ಭೇಟಿ ಮಾಡ್ತಾರೆ. ಏರ್ಪೋರ್ಟಲ್ಲಿ ಹೋಗಿ ಅವರಿಗೊಂದಿಷ್ಟು ಮಾಹಿತಿಯನ್ನು ಕೊಡ್ತಾರೆ. ಯಾವ ಕಾರಣಕ್ಕೂ ಕೂಡ ಟಿಕೆಟ್ ಬದಲಾಗಬಾರ್ದು, ಶಾಮನೂರು ಕುಟುಂಬಕ್ಕೆ ಅಥವಾ ಸಮರ್ಥ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವ ವಿಚಾರದಲ್ಲಿ. ಹಾಗಾಗಿನೇ ಈ ವಿಚಾರದಲ್ಲಿ ಈಗ ಗೊಂದಲ ಉಂಟಾಗಿದೆ. ಹೈಕಮಾಂಡ್ ಒಂದು ಕಂಡೀಷನನ್ನು ಹಾಕೋದಕ್ಕೆ ಶುರು ಮಾಡಿದೆ ಅಂತೆ ಶಾಮನೂರು ಕುಟುಂಬದ ಮೇಲೆ. ಏನು ಕಂಡೀಷನ್ನು? ಸಮರ್ಥ್ಗೆ ಟಿಕೆಟ್ ಕೊಡೋದಕ್ಕೆ ಓಕೆ. 27 ವರ್ಷದ ಯುವಕ ಸಮರ್ಥ್, ಭಾಳ ಚಂದ ಮಾತಾಡ್ತಾರೆ. ಇನ್ನು ಈಗ ಅವರು ಉಮೇದುವಾರಿಕೆಯನ್ನು ಸಲ್ಲಿಸಿ ಆಗಿದೆ, ಆಸ್ತಿ ವಿವರವನ್ನು ಕೂಡ ಸಲ್ಲಿಸಿದ್ದಾರೆ. 5.5 ಕೋಟಿ ಆಸ್ತಿ ಕೂಡ ಹೊಂದಿದ್ದಾರೆ ಸಮರ್ಥ್. ಹೈಕಮಾಂಡ್ ಕಂಡೀಷನ್ ಏನು ಅಂತಂದರೆ ಸಮರ್ಥ್ಗೆ ಟಿಕೆಟ್ ಕೊಡುವುದಕ್ಕೆ ಓಕೆ, ಏನೂ ಪ್ರಾಬ್ಲಮ್ ಇಲ್ಲ, ಮತ್ತು ಗೆಲ್ಲಬಹುದಾದಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಅಂದರೆ ಮುಸ್ಲಿಂ ಪಂಗಡ ವಿರೋಧ ಹೊರಟ್ರೆ ಕಷ್ಟ ಆಗುತ್ತೆ, ಆದರೆ ರಾಜಕೀಯದಲ್ಲಿ ವಿರೋಧನೆಲ್ಲ ತಣಿಸ್ಬೋದಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಅಥವಾ ಮುಸ್ಲಿಂ ಕಮ್ಯುನಿಟಿಗೆ ಇನ್ಯಾವುದೋ ಸ್ಥಾನವನ್ನು ಕೊಡೋದ್ರ ಬಗ್ಗೆನೋ ಮತ್ತೇನೋ ಹೈಕಮಾಂಡ್ ಯೋಚನೆ ಮಾಡ್ಬೋದು. ಅದು ಇನ್ನೂ ಫೈನಲ್ ಆಗಿಲ್ಲ, ಫೈನಲ್ ಹಂತದಲ್ಲಿದೆ. ಆದರೆ ಈಗ ಹೈಕಮಾಂಡ್ ಹಾಕಿರುವ ಕಂಡೀಷನ್ ಏನು ಕುಟುಂಬಕ್ಕೆ ಅಂತಂದರೆ, ನಾವು ಟಿಕೆಟ್ ಕೊಡೋದಕ್ಕೆ ಓಕೆ, ನಿಮ್ಮದೇ ಕುಟುಂಬಕ್ಕೆ ಟಿಕೆಟನ್ನು ಕೊಡ್ತೀವಿ, ಆದರೆ ನೀವು ಮಂತ್ರಿ ಸ್ಥಾನದಿಂದ ಕೆಳಗಿಳಿಬೇಕು, ತೋಟಗಾರಿಕಾ ಸಚಿವ ಸ್ಥಾನದಿಂದ ಕೆಳಗಿಳಿಬೇಕು. ಹೈಕಮಾಂಡ್ ಒಂದು ಯೋಚನೆಯನ್ನು ಮಾಡಿದೆ. ಈಗ ಆಲ್ರೆಡಿ 2 ಮಂತ್ರಿಗಳು ನಮ್ಮಲ್ಲಿ ಖಾಲಿ ಇದ್ದಾರೆ, ಮತ್ತು ಹಲವು ಹಿರಿಯ ಶಾಸಕರು 3 ಬಾರಿ ಗೆದ್ದಂಥವರು ಒಂದು ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ತಕ್ಷಣ ಮಂತ್ರಿಮಂಡಲ ರಚನೆ ಆಗಬೇಕು ಮೀನ್ಸ್ ರೀಶಫಲ್ ಆಗಬೇಕು. ಅದರಲ್ಲಿ ಕನಿಷ್ಠ ಪಕ್ಷ 10 MLAಗಳಿಗೆ ಹೊಸಬರಿಗೆ ಕೊಡಬೇಕು, 10 ರಿಂದ 12 ಮಂದಿಗೆ ಅನ್ನೋದು. ನಿಮ್ಮ ಪುತ್ರನಿಗೆ ಟಿಕೆಟ್ ಕೊಡೋದಾದರೆ ನೀವು ಮಂತ್ರಿ ಸ್ಥಾನವನ್ನು ತ್ಯಜಿಸಬೇಕು, ಯಾವುದೇ ಕಾರಣವನ್ನು ಹೇಳಂಗಿಲ್ಲ ಇದೆಯಂತೆ. ಒಂದು ಹಂತಕ್ಕೆ ಮೂಲಗಳ ಮಾಹಿತಿ ಪ್ರಕಾರ SS ಮಲ್ಲಿಕಾರ್ಜುನ್ ಕೂಡ ಇದಕ್ಕೆ ತಯಾರಾಗಿದ್ದಾರಂತೆ. ಯಾಕೆಂದರೆ ಈ ಹಿಂದೆ ಒಂದು ಇವ್ಯಾಲ್ಯೂಯೇಷನ್ ಮಾಡಿದರು, ಯಾರ್ಯಾರು ಮಂತ್ರಿಗಳು ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂತ. ಅದರಲ್ಲಿ SS ಮಲ್ಲಿಕಾರ್ಜುನ್ ಅವರ ಹೆಸರು ಕೂಡ ಇತ್ತಂತೆ. ಅಂತಹ ಸಮರ್ಥವಾಗಿ ಏನು ಕೆಲಸ ನಿರ್ವಹಿಸ್ತಿಲ್ಲ ಅನ್ನೋದು, ಮತ್ತು ಪಬ್ಲಿಕ್ಕಲ್ಲೂ ಕೂಡ ಜಾಸ್ತಿ ಕಾಣಿಸ್ಕೊಳಲ್ಲ. ನೀವು ನೋಡಿದಿರಿ, ಯಾವುದೇ ಅವರ ಕಾರ್ಯಗಳು ಜನರಿಗೆ ಅಷ್ಟು ಗೊತ್ತಾಗಲ್ಲ. ಸೊ ಈಗ ಹೈಕಮಾಂಡ್ ಹಾಕಿರುವ ಕಂಡೀಷನ್ಗೆ SS ಮಲ್ಲಿಕಾರ್ಜುನ್ ಕೂಡ ಒಂದು ಹಂತಕ್ಕೆ ಒಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ವೇಳೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಟಿಕೆಟನ್ನು ಕಳ್ಕೊಂಡ್ರೆ ಮುಂದೆ ಅದನ್ನು ಪಡ್ಕೊಳ್ಳೋದು ಕಷ್ಟ, ಆ ಸ್ಥಾನವನ್ನು ಉಳಿಸ್ಕೊಳ್ಳೋದು ಕಷ್ಟ, ಅಥವಾ B.Pharm ಪಡೆಯೋದು ಕಷ್ಟ. ಅಲ್ಲಿಂದ ತಮ್ಮ ಸ್ಥಾನ ಸಂಪೂರ್ಣವಾಗಿ ಕೈತಪ್ಪಿ ಹೋಗುತ್ತೆ. ಮಂತ್ರಿ ಸ್ಥಾನ ಯಾವತ್ತೋ ಹೋಗ್ಬೋದು ಅಥವಾ ಬರಬಹುದು, ಆದರೆ MLA ಆಗಿರೋದು ಕುಟುಂಬದಲ್ಲಿ ಬಹಳ ಮುಖ್ಯ ಅನ್ನುವ ನಿರ್ಧಾರಕ್ಕೆ SS ಮಲ್ಲಿಕಾರ್ಜುನ್ ಅವರ ಕುಟುಂಬ ಬಂದಿದೆಯಂತೆ. ಸೊ ಹೈಕಮಾಂಡ್ ಹಾಕಿರುವಂಥ ಕಂಡೀಷನ್ಗೆ ಒಪ್ಕೊಂಡಿದ್ದಾರೆ. ಹಾಗಾಗಿನೇ ಬಹುತೇಕ ಸಮರ್ಥ್ ಮಲ್ಲಿಕಾರ್ಜುನ್ಗೆ ಟಿಕೆಟ್ ಫಿಕ್ಸ್ ಆಗೋದು ಪಕ್ಕಾ ಅನ್ನೋದು ರಾಜಕೀಯ ವಲಯದಿಂದ ಬರ್ತಕ್ಕಂಥ ಮಾಹಿತಿ ಅಥವಾ ಇನ್ಸೈಡ್ ಸುದ್ದಿ ಅಂತಲೇ ಹೇಳ್ಬೋದು. ಇದಿಷ್ಟು ನನಗೆ ಗೊತ್ತಿರುವಂಥ ಮಾಹಿತಿ. ನಿಮಗೂ ಕೂಡ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.